ಯಪ್ಪ ಹೋಗಲ್ಲ ಅದಾನೆ ರೊಕ್ಕ ಇಸ್ಕೊಂಬಂದೇನೆ ಇಲ್ರಿ ಸೆಂಟ್ರ ಸೆಂಟ್ರಲ್ ಮಾರ ಸೆಟ್ರದೆ ಆತು ಇಲ್ರಿ ಸೆಂಟ್ರ ಅಲ್ಲಿ ಹೋಗಿದ್ದಲ್ಲಿ ಹುಡುಕಾಡಿ ಕಾಲು ಓಸಾಕೊಂಡು ಬಂದ ಇಟ್ಟಾಗ ಸೆಂಟ್ರಲ್ ಮಾರ ಸೆಟ್ರದ ಸೆಟ್ರ 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 ಸಾಲ ಯಾರ ಕಡೆ ಇಸ್ಕೋಬೇಕೀಗ ನನ್ನ ಕಡೆ ಅಂತೂ ರೊಕ್ಕ ಇಲ್ಪ ಯಾವಂಗ್ರ ಹುಡುಕ್ಬೇಕು ನಾವು ಸಾಲ ಕೊಡಂಗ ಈಗ ಊರಾಗ ಯಾರ ಮಾಲಕ್ ಅದಾನ ಬಡ್ಡಿ ಅವ್ರ ಮಾಡೋ ಅದಾನಿಲ್ಲವ ಯಾರು ಆ ಶೆಟ್ರ್ ಅಂತ ಅದಾನವ ಹೋಗು ನಮ್ಮ ಕಡೆ ಬಾ ಒಂದು 20,000 ರೂಪಾಯಿ ಬೇಕು ಈಗ ನನಗೆ ಬಾ ಶೆಟ್ರ್ ಕಡೆ ಹೋಗು ನಮಸ್ತೆ ಶೆಟ್ರ್ ನಮಸ್ಕಾರ ಎದಕ್ ಬಂದಾರ್ಲೆ ಕೇಳೋರಿಗೆ ಸೆಂಟ್ರಲ್ ನೀವು ಗೊತ್ತಿಲ್ರಿ ಸೆಂಟ್ರಲ್ ಮಾರ್ಯ ಶೆಟ್ರ್ ಅದೇ ಶೆಟ್ರ್ ರೀ ಶೆಟ್ರ್ 20,000 ರೂಪಾಯಿ ಬೇಕಾಗಿದ್ರು ಕೊಡು ನಾವು ಕೊಡ್ತೀವಿ ವಾಪಸ್ 2 ತಿಂಗಳದಾಗ ನಿಮ್ಮ 20,000 ರೂಪಾಯಿ ಕೊಡ್ತೀವಿ ಬಡ್ಡಿ ಅದು 9% ಆಕತ್ ನೋಡಪ್ಪ ಕೊಡೋಣ ಸರ್ ಕೊಟ್ಟೆ 20,000 ರೂಪಾಯಿ ನೋಡು ಎನಸ್ಕೊ ಕೊಡೋರಿ ಸೆಂಟ್ರ ಅದಾವ್ರಿ ಹೋಗಲ್ಲ ಅದನ್ನ ಮೊದ್ಲೇ ಕೊಡೋರಿಗೆ ಈ ಬರೀ 500 ಅದಾವ್ರಿ ನೀವು ನಾ ಹಿಂಗೆ ಅನ್ಸೋ ಮುಂದೆ 5 ನೋಟ್ ಅದಾವ ನಾ 20,000 ಅಂತ ಪಾಡೇನೆ ತಗೋರ ನಾ 20,000 ಹೇಳಿ ನೀವು 500 ಕೊಟ್ಟಿರಿ ಈಗ ಒಂದು 2 ತಿಂಗಳದಾಗ ನಿಮ್ ಬಡ್ಡಿ ಹಾಕೊಡ್ಬೇಕ್ರಿ ಇದ್ರ ಮತ್ತಿಲ್ಲ 1 ವರ್ಷದಾಗ ಕೊಡೋಣ ನೀ ನಾವು ತಿಂಗಳಕ್ಕೆ 500 ರೂಪಾಯಿದಾಗ 500 ಹಾಕೊಡ್ತೀವಿ ನೋಡ್ರಿ ಇಷ್ಟು ಹಾಕೊಡ್ರಿ ಎಂತಿದ್ರಲ್ಲಿ ನೀವು ಲಕ್ಷ ಗಟ್ಟೆ ಯಾವ್ರು ಮಾಡ್ತಾರ ನಮ್ಮ ಶೆಟ್ರೆ ಹೋಗ್ಬಿಡ 500 ರೂಪಾಯಿಗೇನೆ ದೊಡ್ಡ ಸ್ಪಂದ್ ಮಾಡ್ತಾರ ಸಾಕ್ ಬಿಡ್ರಿ ಇಷ್ಟ ನಮಸ್ತೆ ರೀ ಶೆಟ್ರ್ ನೋಡ್ರಿ ಶೆಟ್ರ ಹೆಂಗ ಚಲೋ ಮಾಡ್ಯಾನಿಲ್ರಿ ಹೋಗಲ್ಲ ಅದನ್ನೇ ನಿಮ್ ಪೇಮೆಂಟ್ ಕೊಡೋದಕ್ಕೂ ಸ್ವಾರ್ಥ ಆತ್ ನೋಡಿ ಇರ್ಲಿ ಸಬಾಷ್ ಶೆಟ್ರ ನಂಗೆ ಹೇಳ್ತೀವಿ ನೀವು ಮೊದ್ಲೇ ಹೌದ್ ಬಿಡ ಶೆಟ್ರ ರೊಕ್ಕ 500 ರೂಪಾಯಿ ಕೊಟ್ಟಾರಲ್ಲ ಅವ್ರಿಗೆ ನೆನಪಾಗುಲ್ಲ ನಾಡ್ದ ನೀ ಅರ್ಧ ತಗೋ ಈಗ ಅವ್ರಿಗೆ ನೆನಪಾಗುಲ್ಲ ಇಟ್ಕೋ ಅವ್ ಮತ್ತೆ ಬಂದಾಗ ನಾವು ನೋಡೋಣ ಅಂತ ಏನು ಮಾಡೋಲ್ಲ ರೊಕ್ಕ ಇಟ್ಕೋ ನೀ ನನಗರ್ಥ ನಿನಗರ್ಥ ಖರ್ಚಿಗೆ ರೊಕ್ಕ ಇದ್ದಿದ್ದಿಲ್ಲ ನಾಳೆ ರೊಕ್ಕ ಈ ಖರ್ಚಿಗೆ ರೊಕ್ಕ ಅದು ನನಗೂ ಕೋಡಿಗೆ ರೊಕ್ಕ ಅದು ನಡ್ರಿ ಈಗ ರೊಕ್ಕ ಖಾಲಿ ಅದು ಏನ್ ಮಾಡೋನಾಗ ಯಾರ ಬರ್ತಾರ ನೋಡು ನಲ್ಲಿ ಸರಿಪ ನೋಡು ಕಾಯಿಲ್ ದಾರಿ ಇಲ್ಲೇ ಮನೆ ಕಡೆ ಹೋಗ್ಬರೋಣ ಹಾರಿ ಶೆಂಟ್ರ ಹೋಗಲ್ಲ ಅದನ್ನೇ ನೋಡಿಪ್ಪ ಉಗುಳಲ್ಲಿ ಅದನ್ನೇ ಆಯ್ತು ಸೆಂಟ್ರಲ್ ಮಾರಾದ ಸೆಟ್ರದೆ ಆಯ್ತು 2 ತಿಂಗಳಿಂದ ರೊಕ್ಕ ಕೊಟ್ಟಿದ್ದಲ್ಲ ಅವರಿಗೆ ಇಸ್ಕೊಂಬರೋಣ ಬಡ್ಡಿ ಅಸಲ ಎಲ್ಲ 1,000 ರೂಪಾಯಿ ನೋಡೆ 1,000 ರೂಪಾಯಿ ಬಾ ನೋಡಿ ಚಲೋ ಆಯ್ತು ಬಿಡ್ಲಿಪ್ಪ ಬಡ್ಡಿ ಅವರ ಕೆಳಗೆ
ಬಂದಿಲ್ಲ. ಹೌದ್ಲೆ 3 ತಿಂಗಳ ತಿನ್ನೋ ರೊಕ್ಕನ ಕೊಟ್ಟಿಲ್ಲಿ. ಬಂದ್ರು ಇವತ್ತು ಇಲ್ಲೋ ಬರಾಕತ್ರ ಇವ್ರೆ ಹೆಸರು ತೊಗೊಂಡು ಬಂದ ಅಪ್ಪ ಸತ್ಯಪ್ಪನ ಏನ್ಲೇ 3 ತಿಂಗಳು ಬಡ್ಡಿ ಕೊಡೋದಿತ್ತು ಮತ್ತೆ ನಾ ಮಾಡಿಲ್ಪ ಸಾಲ ನಂಗೆ ಗೊತ್ತಿಲ್ಲ. ನಿನಗೂ ಅರ್ಧ ಕೊಟ್ಟೆ ಇಲ್ಲಿ ನಾ ತಿಂದ್ಯಾ ಮತ್ತೆ ಈಗ ಎಲ್ಲಿ ಕೊಡುದು ಅವ್ರಿಗೆ? ನೀ ತೊಗೊಂಡಿ ನೀ ಕೊಡ ನಾ ಯಾಕೆ ಕೊಡ್ಲಿ? ಹೇಳೋರಿಗೆ ಫುಲ್ ಮಾಡೆ ನಾವು 2 ತಿಂಗಳು ಹಿಂಗೆ 500 ರೂಪಾಯಿ ಕೊಟ್ಟಿದ್ದೀವಿ ಹೊಸ ಕೊಡ್ರಿ. ಯಾವ 2 ತಿಂಗಳು ವಸೂಲ್ ಮಾಡೋಣ. ಇವ್ರ ವಸೂಲಿ ಎಷ್ಟಾಗಿತ್ರಿ? ಸೆಂಟಲ್ಲಿ ಫಸ್ಟ್ ಉಗಲೆ ನಾ 500 ರೂಪಾಯಿ ಕೊಟ್ಟಿದ್ದೆ. ವಸೂಲು ಬಡ್ಡಿ ಸೇರಿ 1000 ರೂಪಾಯಿ ಫಸ್ಟ್ ಸಾಲ ಯಾರಿಗೆ ಕೊಟ್ಟಿದ್ರಿ? ಸಾಲ ಯಾರಿಗೆ ಕೊಟ್ಟಿದ್ರಿ? ನಿಮ್ಗ ಕೊಟ್ಟಿದ್ದೀರಿ. ನಮ್ಗೆ ಕೊಟ್ರಿ ಯಾರಿಗೆ ಕೊಟ್ರಿ? ನಿಮ್ಗೆ ಎಷ್ಟು ಕೊಟ್ಟಿದ್ದೀರಿ? ಏನ್ರಿ ಸೆಂಟ್ರ ಹೋಗಲಿದೆ ಅದನ್ನೇ ರೊಕ್ಕ ಕೆಲವರಿಗೆ ರೊಕ್ಕ ಕೊಡಪ್ಪ. ಈಗ 2 ತಿಂಗಳು ಆತಲ್ರಿ. ನೀವು ಎಷ್ಟು ಕೊಡ್ಬೇಕು ಈಗ? ಫಸ್ಟ್ ಈಗ 2 ತಿಂಗಳು ಆತ್ರಿ. ಈಗ 2 ತಿಂಗಳು ಆತ. ಈಗ 3 ತಿಂಗಳು ಆತ. ಮತ್ತೆ ಈಗ ಎಷ್ಟು ಕೊಡುದ್ರಿ? ಈಗ ನಾ ಕೊಟ್ಟಿದ್ದೆ 500 ರೂಪಾಯಿ ಸಾಲ ಬಡ್ಡಿ ಸೇರಿ. ಈಗ 2 ತಿಂಗಳದಾಗ ಎಷ್ಟು ಎಫ್ಸಿ ಬಿಟ್ರಿ ನೀವು? 3 ತಿಂಗಳ ಸೆಂಟ್ರ ತುಂಬಾ ಅಚ್ಚರಿ ಇಚ್ಚಿದ್ದಿ. ನೀವು ಚಲೋ ರೀತಿ ಕೊಡ್ರಿ. ಇಲ್ಲ ನೋಡ್ರಿ ಮಟ್ ಒಲ್ಲ ಹಬೀಬ್ ಹಾಕಿರಿ ನೋಡಿ. ಅಮ್ಮ ಬಾಯಲ್ಲಿ ನಮ್ಗೆ ಸೆಂಟ್ರಲ್ಲಿ ಸಟ್ರ ಮರ ತೆಗ್ದು ಚೆನ್ನಾಗ ಅಣ್ಣ ಮತ್ತೆ ಸೆಂಟ್ರ ಪಿಕ್ಸ್ ನಿಮ್ಗೆ 200 ರೂಪಾಯಿ ನಂಗೆ 200 ರೂಪಾಯಿ. ಬಾ ರೊಕ್ಕ ತೆಗರ್ಪ ತಡಿಪ್ಪ. ರೊಕ್ಕ ಕೊಳ್ಳಿಲ್ಲ ಕಡೆ ತಡಿಪ್ಪ. ಎಟ್ಟದ ಹೊಟ್ಟೆ ನೋಡಪ್ಪ. ತಗೋಪ್ಪ ಶಟ್ರೆ ನಾವು ಕೊಡ್ಬೇಕು. ಎಷ್ಟು ಹೇಳುದು ಅಷ್ಟೇ ನಿನಗ ತಂಬ ಸ್ಟಡಿ ನೋಡ್ತಾನೆ. ನಾ ಚೆಕ್ ಮಾಡ್ತೇನೆ. 500 ಅಷ್ಟಲ್ಲ ಅಲ್ಲಿ ಕೊಟ್ಟಿದ್ದಷ್ಟು ಕೊಟ್ಟೇನು ಪೂರ್ತಿ. ಇನ್ನೊಂದು 2 ತಿಂಗಳ ಕೊಡ್ಲಿಲ್ಲ ಅಂದ್ರೆ ನೋಡ್ರಿ ವಾರ ಸಪೋರ್ಟ್ ಮಾಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಗಂಟೆ ಹೊಡೀರಿ. ಹಾಯ್.